ಬೆಳಿಗ್ಗೆ ಬೇಗನೆ ಎದ್ದು ನಾ ಹೊರಟಿದ್ದೆ ಇವತ್ತು ಮಾರ್ಕೆಟ್ ಕಡೆ. ಮನೆಯಲ್ಲಿ ತರಕಾರಿಗಳೆಲ್ಲ ಖಾಲಿಯಾಗಿತ್ತು. ಇನ್ಸ್ಟೆಡ್ ಆಫ್ ಆರ್ಡರಿಂಗ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದ್ ಬದಲು ಇವತ್ತು ಸ್ಪೆಷಲ್ ಆಗಿ ಮಾರ್ಕೆಟ್ಗೆ ಹೋಗಿ ತಗೊಂಬರೋಣ ಫ್ರೆಶ್ ಆಗಿ ಅಂತ ಹೋಗಿದ್ವಿ. ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಎಲ್ಲದು ಫ್ರೆಶ್ ಆಗಿತ್ತು ತರಕಾರಿಗಳು. ಸೊ ಇನ್ಮೇಲೆ ವಾರಕ್ಕೊಂದ್ಸಲ ಇಲ್ಲೇ ತಗೊಂಡ್ರಾಯ್ತು ಅಂತ ಮಾತಾಡ್ಕೊಂಡ್ ಬಂದ್ವಿ ಇಬ್ರುನು. ಇನ್ನ ವಾಪಸ್ ಬಂದು ಬೆಳಗಿನ ಸ್ಯಾಲೆಡ್ ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡಿಟ್ಟು ಇನ್ನ ಮೊಸಪ್ ಸಾಂಬಾರ್ ಮಾಡೋಣ ಅಂತ 3 ತರದ್ದು ಸೊಪ್ಪು ತಗೊಂಡಿದ್ದೆ ಇಲ್ಲಿ ಮಾರ್ಕೆಟ್ ಇಂದ. ಹೇಗಿದ್ರು ತಂದಿದ್ವಲ್ಲ ಫ್ರೆಶ್ ಆಗಿತ್ತು ಅಂತ ಹೇಳಿ. ಅದು ಬೇಯುವಷ್ಟರಲ್ಲಿ ಹರ್ಬಲ್ ಟೀ ಮಾಡ್ಕೋತಾ ಇದೀನಿ. ಇಲ್ಲಿ ತುಳಸಿ ಹಾಗೆ ಸೋಂಪನ್ನ ತಗೊಂಡಿದ್ವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದೀನಿ. ಇದು 1 ಅಳತೆನ ಅರ್ಧ ಅಳತೆ ಅಷ್ಟು ಕುದಿಸಿದ್ರೆ ಟೀ ರೆಡಿ ಆಗುತ್ತೆ. ಇನ್ನ ಟೀ ಎಲ್ಲ ಕುಡಿಯೋ ಅಷ್ಟರಲ್ಲಿ ನಾನು ಆಗ್ಲೇ ಬೇಯೋಕ್ ಹಾಕಿದ್ನಲ್ಲ ಸೊಪ್ಪೆಲ್ಲ ಬೆಂದಿತ್ತು. ಸೊ ಅದನ್ನ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಸ್ಯಾಲೆಡ್ಗೆ ಏನೇನ್ ಡೈಲಿ ಯೂಸ್ ಮಾಡ್ತೀವಿ ಸೀಡ್ಸ್, ಕಡಲೆ ಬೀಜ ಆಗಿರ್ಬೋದು, ಮತ್ತೆ ಸನ್ಫ್ಲವರ್, ಪಂಪ್ಕಿನ್ ಸೀಡ್ಸ್ ಇದೆಲ್ಲ ಹುರ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕೊಂಡಿದೀನಿ. ಜೊತೆಗೆ ಪನ್ನೀರ್ ಕೂಡ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನ ಸಾಂಬಾರ್ ಮಾಡ್ಕೋತಾ ಇದೀನಿ. ಈ ಮೊಸಪ್ ಸಾರಂತೂ ಸಖತ್ತಾಗಿತ್ತು. ಇನ್ನ ಮುದ್ದೆ ಜೊತೆಗೆ ಮತ್ತೆ ಅನ್ನ ಜೊತೆಗಂತೂ ಸಖತ್ತಾಗಿರುತ್ತೆ. ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನಾನು ಹೋಗ್ಬರ್ತೀನಿ. ಬಾಯ್.